ಬೆಳಗ್ಗೆ ಕಾರ್ಯಕ್ರಮಕ್ಕೆ ರವಿ ಬೆಳಗೆರೆಯ ಸ್ವಾಗತ. ಯು ನೋ ವೆರಿ ವೆಲ್, ನನಗೂ ರಾಜಕಾರಣಕ್ಕೂ ಆಗಬರಲ್ಲ. ನನಗೆ ಯಾವ ರಾಜಕಾರಣಿಗಳು ಸ್ನೇಹಿತರಲ್ಲ. ರಾಜಕಾರಣಿಗಳಲ್ಲಿ ಇದ್ದವರೇ ಸಭ್ಯರಲ್ಲಿ ಸಭ್ಯರು ಅಂತ ಯಾರಿದ್ದಾರೆ, ದೇ ಆರ್ ಮೈ ಫ್ರೆಂಡ್ಸ್. ಉದಾಹರಣೆಗೆ ಶ್ರೀನಿವಾಸ್ ಪ್ರಸಾದ್, ಈಸ್ ಅ ಗ್ರೇಟ್ ಮ್ಯಾನ್, ಐ ಲೈಕ್ ಹಿಮ್. ಆದರೆ ಇವತ್ತು ನಾನು ಮಾತಾಡೋಕ್ಕೆ ಕೂತ್ಕೊಂಡಿರೋದು 15 ಜನ ಅನರ್ಹ ಶಾಸಕರ ಮಧ್ಯೆ ಏನು ಚುನಾವಣೆ ನಡೀತಾ ಇದೆ, ಆ ಚುನಾವಣೆಯಲ್ಲಿ ಹುಣಸೂರು ಕ್ಷೇತ್ರದಿಂದ ಸ್ಪರ್ಧಿಸಿರುವಂಥ ಸೂಪರ್ ಸ್ಟಾರ್ ವಿಶ್ವನಾಥ್ ಬಗ್ಗೆ ಮಾತಾಡ್ತಾರೆ. ಎಸ್, ವಿಶ್ವನಾಥ್ ನನ್ನ ವೈಯಕ್ತಿಕ ಸ್ನೇಹಿತರು. ನಾವು ಜೊತೆಯಲ್ಲಿ ಊಟ ಮಾಡಿದ್ದೀವಿ, ಹಾಡು ಹೇಳಿದ್ದೀವಿ, ನಕ್ಕಿದ್ದೀವಿ, ತಮಾಷೆ ಮಾಡಿದ್ದೀವಿ, ಚರ್ಚೆ ಮಾಡಿದ್ದೀವಿ. ನೀವು ವಿಶ್ವನಾಥ್ ಹತ್ರ ಒಂದು ಸಲ ಮಾತಾಡಬೇಕ್ರಿ. ಈಸ್ ಸಚ್ ಎ ವಂಡರ್ಫುಲ್ ರೀಡರ್. ಎಷ್ಟು ಅದ್ಭುತವಾಗಿ ಓದ್ತಾರೆ, ತುಂಬ ಚೆನ್ನಾಗಿ ಬರೀತಾರೆ. ನಿಮಗೆ ಗೊತ್ತಿರಲಿ, ಅವರು ಸ್ಟೂಡೆಂಟ್ ಆಗಿದ್ದಾಗಲೇ ಮೈಸೂರಿಗೆ ಅಂದಿನ ಸೋಷಲಿಸ್ಟ್ ನಾಯಕ ರಾಮ್ ಮನೋಹರ್ ಲೋಹಿಯಾ ಅವರನ್ನು ಕರೆಸಿ ಒಂದು ಸಮಾರಂಭ ಮಾಡಿದರು. ಆ ಪ್ರಜ್ಞೆ ಅವರಿಗೆ ಬಾಲ್ಯದಲ್ಲೇ ಯೌವನಾವಸ್ಥೆಯಲ್ಲೇ ಇತ್ತು ಅನ್ನೋದು ಇಟ್ಸ್ ಎ ಗ್ರೇಟ್ ಥಿಂಗ್ ಟು ಬಿ ಅಬ್ಸರ್ವ್ಡ್. ಆಮೇಲೆ ಮೈಸೂರಿನಲ್ಲಿ ಇವತ್ತೇನೇನೋ ಆಗಿದೆ ಕನ್ನಡ ಚಳವಳಿ, ಆ ಮಾತು ಬೇರೆ. ಆದರೆ ಮೈಸೂರಿನಲ್ಲಿ ಕನ್ನಡ ಚಳವಳಿಯನ್ನು ಹುಟ್ಟು ಹಾಕಿದವರೇ ವಿಶ್ವನಾಥ್. ಅಲ್ಲೆಲ್ಲೋ ಬೆಳೆದಿದ್ರೆ ಪಳಗಿದ್ರೆ ನಾನು ತಲೆ ಕೆಡಿಸ್ಕೊತಾ ಇರಲಿಲ್ಲ. ಅವರು ದೇವರಾಜ ಅರಸು ಪಾಳೆಯದಲ್ಲಿ ಬೆಳೆದವರು. ದೇವರಾಜ ಅರಸು ವಾಸ್ ಒನ್ ಆಫ್ ದಿ ಮೋಸ್ಟ್ ರೆಸ್ಪೆಕ್ಟೆಡ್ ಪಾಲಿಟಿಷಿಯನ್ಸ್ ಆಫ್ ಕರ್ನಾಟಕ. ಅರಸು ಅವರ ಕೈಯಲ್ಲಿ ಇವರು ಬೆಳೀತಾರೆ. ಅವರು 1978ರಲ್ಲಿ ಕಾಂಗ್ರೆಸ್ ಸೇರ್ಕೋತಾರೆ. KR ನಗರದಿಂದ ಸ್ಪರ್ಧೆ ಮಾಡ್ತಾರೆ, ಗೆಲ್ತಾರೆ. ಅರಸು ವಿಶ್ವನಾಥ್ ಅವ್ರನ್ನ, ಏಯ್ ಬಾರೇ ಇಲ್ಲಿ, ಏನು ಮಾಡ್ತೀಯೋ, ಜನಕ್ಕೋಸ್ಕರ ಏನು ಮಾಡ್ತೀಯ ಹೇಳು ಅಂತ ಕೇಳಿ ಇವ್ರ ಹತ್ರ ಮಾತಾಡ್ತಾರೆ. ಅರಸು ಅವರೊಂದಿಗೆ ಇವ್ರ ಜೊತೆಗೆ ಬಹಳ ಒಳ್ಳೆಯ ರಿಲೇಷನ್ಶಿಪ್ ಇತ್ತು. 1979ರಲ್ಲಿ ವಿಶ್ವನಾಥ್ ಮತ್ತೆ ಎಲೆಕ್ಟ್ ಆಗ್ತಾರೆ. ಇಟ್ಸ್ ಎ ಫಾರ್ಚುನೇಟ್ ಥಿಂಗ್. ನನಗೆ ಅಸೆಂಬ್ಲಿಯಲ್ಲಿ ಯಾವನಿರ್ತಾನೋ ಯಾವನು ಬಿಡ್ತಾನೋ ಹಾಳಾಗಿ ಹೋಗಲಿ, ಆದರೆ ವಿಶ್ವನಾಥ್ ಇದ್ದರೆ ಪ್ರಜ್ಞಾವಂತಿಕೆಯಿಂದ ಮಾತಾಡ್ತಾರೆ. ಯಾವುದನ್ನಾದರೂ ಮಾತಾಡುವಾಗ ಹೋಮ್ವರ್ಕ್ ಮಾಡ್ಕೊಂಡ್ಬಂದು ಸ್ಟಡಿ ಮಾಡಿ ಮಾತಾಡ್ತಾರೆ. ಆ್ಯಂಡ್ ಹೀ ಸ್ಪೀಕ್ಸ್ ಸೆನ್ಸ್. ಪ್ರಜ್ಞಾವಂತಿಕೆಯಿಂದ ಮಾತಾಡ್ತಾರೆ, ಜನಕ್ಕೆ ಒಳ್ಳೆಯದಾಗೋ ಹಂಗೆ ಮಾತಾಡ್ತಾರೆ. ಆಮೇಲೆ ಇವರು 1989ರಲ್ಲಿ ವೀರಪ್ಪ ಮೊಯ್ಲಿ ಅಂತ ಕಾಣುತ್ತೆ, ಅವರ ಗೌರ್ಮೆಂಟ್ನಲ್ಲಿ ಇವರು ಕನ್ನಡ ಆ್ಯಂಡ್ ಕಲ್ಚರ್ ಮಿನಿಸ್ಟರ್ ಆಗ್ತಾರೆ. ಆಗ ಕನ್ನಡ ಆ್ಯಂಡ್ ಕಲ್ಚರ್ಗೆ ಸಚಿವಾಲಯವೇ ಇರಲಿಲ್ಲ. ಇವರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಗೆ ಒಂದು ಸಚಿವಾಲಯ ಬೇಕು ಅಂತ ಹೋರಾಟ ಮಾಡಿ ಒಂದು ಸಚಿವಾಲಯವನ್ನು ಮಾಡ್ತಾರೆ. ವಿಶ್ವನಾಥ್ ಯಾವುದಾದ್ರೂ ಕೆಲಸ ಹಿಡಿದ್ರೆ ಬಿಡೋವಂಥ ಮನುಷ್ಯ ಅಲ್ಲ. ಹಿ ವಾಸ್ ಅ ಮ್ಯಾನ್ ವಿತ್ ಕನ್ವಿಕ್ಷನ್. ಆಮೇಲೆ IAS ಅಧಿಕಾರಿಗಳು, ನೀವು ಮಾತಾಡಿಸಿ ಯಾರನ್ನಂದ್ರೆ ನೋಡೋಣ, ಯಾರಿಗೂ ಕನ್ನಡ ಬರಲ್ಲ ಸ್ವಾಮಿ. ಇವರೆಲ್ಲ ಉತ್ತರ ಪ್ರದೇಶ್, ಬಿಹಾರ್, ಮಧ್ಯಪ್ರದೇಶ್ ಅಲ್ಲಿಂದ ಬಂದಿರೋರು. ಇಲ್ಲಿ ಬಂದು ಬರೀ ಹಿಂದಿ ಮಾತಾಡ್ತಾರೆ, ಇಲ್ಲಿ ಇಂಗ್ಲೀಷ್ ಮಾತಾಡ್ತಾರೆ. ಇಂಥ IAS ಅಧಿಕಾರಿಗಳಿಗೆ ನೀವು ಕನ್ನಡ ಕಲಿಬೇಕು, ಕನ್ನಡ ಕಲಿದೇ ಇದ್ದರೆ ನಿಮಗೆ ಪ್ರಮೋಷನ್ ಕೊಡಲ್ಲ ಅಂತ ಶುರು ಮಾಡಿದವರೇ ವಿಶ್ವನಾಥ್. ಐ ಲೈಕ್ ವಿಶ್ವನಾಥ್ ಫಾರ್ ದಟ್ ಪರ್ಪಸ್. ಅದ್ಭುತವಾದ ಕನ್ನಡ ಪ್ರೇಮಿ. ಅವ್ರದ್ದು ನೀವು ಆತ್ಮಚರಿತ್ರೆ ಅಂತ ಹಳ್ಳಿಯ ಹಕ್ಕಿಯ ಹಾಡು ಅನ್ನೋ ಪುಸ್ತಕ ಓದಬೇಕು. ಅದರಲ್ಲಿ ವಿಶ್ವನಾಥ್ಗೆ ಎಷ್ಟು ಜನಪರವಾದ ಕಾಳಜಿ ಇದೆ ಅಂತ ನಿಮಗೆ ಗೊತ್ತಾಗುತ್ತೆ. ಐ ಲೈಕ್ ಹಿಮ್ ಫಾರ್ ದಟ್ ಪರ್ಪಸ್. ಮುಂದೆ 1999ರಲ್ಲಿ SM ಕೃಷ್ಣ ಸರ್ಕಾರದಲ್ಲಿ ವಿಶ್ವನಾಥ್ ಅವರು ವಿದ್ಯಾಮಂತ್ರಿ ಆಗ್ತಾರೆ. ವಿದ್ಯಾಮಂತ್ರಿಯಾಗಿ ಶಿಕ್ಷಣ ಇಲಾಖೆಯಲ್ಲಿ ತುಂಬ ಕೆಲಸ ಮಾಡ್ತಾರೆ, ತುಂಬ ಡೆವಲಪ್ಮೆಂಟ್ ತರ್ತಾರೆ. ಅದೆಲ್ಲದಕ್ಕಿಂತ ನನಗೆ ಸಂತೋಷ ಆಗಿದ್ದು ಅಂತಂದರೆ ಸಮುದಾಯದತ್ತ ಶಾಲೆಯನ್ನು ಸಮುದಾಯದತ್ತ ಕೊಂಡೊಯ್ಯಬೇಕು ಅನ್ನುವಂಥ ಪ್ರಜ್ಞೆ ವಿಶ್ವನಾಥ್ ಅವರಿಗೆ ಇತ್ತು ಕೂಡ. ಈಗ ಮುಂದೆ ನೋಡಿ, ಅರಣ್ಯ ಮತ್ತು ಸಹಕಾರ ಇಲಾಖೆಗೆ ಮಂತ್ರಿ ಆಗ್ತಾರೆ. ಅಲ್ಲೂ ಕೂಡ ವಿಶ್ವನಾಥ್ ಜನಪರವಾದ ಕೆಲಸಗಳನ್ನು ಮಾಡ್ತಾರೆ.
ಮತ್ತು ವಿಶ್ವನಾಥ್ ಕರ್ನಾಟಕಕ್ಕೆ ಕೊಟ್ಟ ದೊಡ್ಡ ಕೊಡುಗೆ ಅಂದರೆ ಬಡವರಿಗೆ, ಯಾರು ನಿರ್ಗತಿಕರಿರ್ತಾರೋ ಅವರ ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ಯಶಸ್ವಿನಿ ಯೋಜನೆಯನ್ನು ತರ್ತಾರೆ. ಇವತ್ತೊಂದು ಹಾರ್ಟ್ ಆಪರೇಷನ್ ಮಾಡಿಸ್ಕೋಬೇಕು ಅಂದರೆ ಎಷ್ಟು ಖರ್ಚಾಗುತ್ತೆ ಗೊತ್ತೇನ್ರಿ? ಅಂಥದ್ದು ಒಬ್ಬ ಬಡವ ತನ್ನ BPL ಕಾರ್ಡ್ ತೊಗೊಂಡು ಹೋದರೆ ಉಚಿತವಾಗಿ ತೆರೆದ ಹೃದಯದ ಚಿಕಿತ್ಸೆಯನ್ನು ಮಾಡುವಂಥ ಒಂದು ವ್ಯವಸ್ಥೆ ಇದೆ ಅಂದರೆ ಅದಕ್ಕೆ ಕಾರಣ ವಿಶ್ವನಾಥ್. ನಾನು ವಿಶ್ವನಾಥ್ ಅವರನ್ನು ಹೊಗಳೋಕೆ ಇನ್ನೊಂದು ಕಾರಣ ಇದೆ. ಎಲ್ಲ ರಾಜಕಾರಣಿಗಳು ಹೋಗಿ ನಮ್ಮ ಮಠಾಧೀಶರ ಕಾಲಿಗೆ, ಕೈಗೆ, ಮತ್ತೊಂದಕ್ಕೆ ಅಡ್ಡು ಬೀಳೋದೆ ಮಾಡ್ತಾರೆ. ಬಟ್ ವಿಶ್ವನಾಥ್ ಎಲ್ಲ ಮಠಾಧೀಶರನ್ನು ಎದುರಾಕ್ಕೊಂಡು ಸಾಕಷ್ಟು ವಿರೋಧವನ್ನು ಅನುಭವಿಸ್ತಾರೆ. ಮುಂದೆ ಅವರು 2019ರಲ್ಲಿ MP ಆಗ್ತಾರೆ. ಮೈಸೂರು ಮತ್ತು ಕೊಡಗು ಕ್ಷೇತ್ರದಿಂದ ಅವರು ಸಂಸತ್ ಸದಸ್ಯರಾಗ್ತಾರೆ. ಅಲ್ಲಿ ರಾಹುಲ್ ಗಾಂಧಿಯವರನ್ನ ಮೀಟ್ ಮಾಡ್ತಾರೆ. ರಾಹುಲ್ ಗಾಂಧಿ ಪರ್ಸ್ನಲ್ಲಾಗಿ ವಿಶ್ವನಾಥ್ ಅವ್ರನ್ನ ಕರೆದು ವಾಟ್ ಈಸ್ ದಿ ಸಜೆಷನ್ ಮಿಸ್ಟರ್ ವಿಶ್ವನಾಥ್ ಯು ವಾಂಟ್ ಟು ಗಿವ್ ಮೀ ಅಂತ ಕೇಳ್ತಾರೆ. ವಿಶ್ವನಾಥ್ ಒಂದು ಮಾತು ಹೇಳ್ತಾರೆ, ಯಾರು ಹೇಳಲ್ಲ ಹಿಂಗೆಲ್ಲ, ರಾಹುಲ್ ಗಾಂಧಿ ಅವರೇ ಮೊದಲು ನೀವು ಮದುವೆ ಆಗಿ ಅಂತ ಹೇಳ್ತಾರೆ. ಮದುವೆನಾ? ಅದ್ಯಾಕಾಗೋದು? BJPಯಲ್ಲಿ ತುಂಬ ಜನ ನೋಡಿ, BJP ಕಲ್ಚರ್ ಬೇರೆ, ಕಾಂಗ್ರೆಸ್ ಕಲ್ಚರ್ ಬೇರೆ. ಯಾವುದಾದ್ರೂ ಬೇರೆ ದೇಶದವ್ರು ಬಂದರೆ ನಾವು ಗಂಡ ಹೆಂಡತಿ ಹೋಗಿ ಅವ್ರನ್ನ ರಿಸೀವ್ ಮಾಡೋದು ಕಾಂಗ್ರೆಸ್ಸಿನ ಸಂಪ್ರದಾಯ. ಮದುವೆ ಆಗಿ ಸ್ವಾಮಿ ನೀವು ಮೊದಲು ಅಂತ ಹೇಳ್ತಾರೆ. ಅದು ಏಂತಲ್ಲಿ ಕೆಡ್ತೋ ರಾಹುಲ್ ಗಾಂಧಿಗೆ ಇವತ್ತಿನವರೆಗೂ ಆಗಿಲ್ಲ. ಇನ್ನೇನು ಇಷ್ಟು ವಯಸ್ಸಾದ್ಮೇಲೆ ಆಗೋ ಅವಶ್ಯಕತೆ ಇಲ್ಲ. ಬಹುಶಃ ಯಾರೂ ಹೆಣ್ಣು ಕೊಡಲ್ಲ ಅಂತ ತಿಳ್ಕೊಳ್ಳಿ. ಇವತ್ತು ರಾಹುಲ್ ಗಾಂಧಿಗೆ ಓಟೇ ಕೊಡಲ್ಲ, ಹೆಣ್ಣು ಯಾರು ಕೊಡ್ತಾರೆ? ಎನಿಯಾವ್ ಇವತ್ತು ವಿಶ್ವನಾಥ್ JDS ಸೇರಿದ್ರು. JDSನಲ್ಲಿ ದೇವೇಗೌಡರ ಜೊತೆಗೆ ತುಂಬ ಒಳ್ಳೆಯ ಸಂಬಂಧ ಇತ್ತು. ಆದರೆ ಅಲ್ಲೂ ಕೂಡ ವಿಶ್ವನಾಥ್ಗೆ ಉಸಿರುಗಟ್ಟದಂಥ ವಾತಾವರಣ ಇದ್ದದ್ರಿಂದ JDSಯಿಂದ ಹೊರಬಂದ ನಂತರ, ಸಾಮಾನ್ಯವಾಗಿ ಹೊರಬಂದ ಮೇಲೆ ನಾಯಕರನ್ನು ಬೈಯೋದು ನಾವು ನೋಡಿದ್ದೀವಿ. ಆದರೆ ಇವತ್ತಿಗೂ ಕೂಡ ವಿಶ್ವನಾಥ್ ದೇವೇಗೌಡರನ್ನ ತುಂಬ ಸ್ಮರಿಸಿ ಅವರನ್ನು ಮೆಚ್ಚಿ ಮಾತಾಡ್ತಾರೆ. ನಮ್ಮ ದೇಶ ಕಂಡ ನಿಜವಾದ ನಾಯಕ ಅಂತ ಹೇಳ್ತಾರೆ. ಅವರ ಹುಟ್ಟೂರಾದಂಥ ಹರದನಹಳ್ಳಿಗೆ ಹೋಗಿ ಆ ಕಟ್ಟೆ ಮೇಲೆ ಕೂತ್ಕೊಂಡು ಅಲ್ಲೊಂದು ಸಣ್ಣ ದೇವಸ್ಥಾನ ಇದೆ, ಈಶ್ವರ ದೇವಸ್ಥಾನ. ಅರೆ, ಇಲ್ಲಿ ಹುಟ್ಟಿದಂಥ ಮನುಷ್ಯ ಚಿಮ್ಮಿ ಯಾವ ಎತ್ತರಕ್ಕೆ ಹೋದ, ದೇಶಕ್ಕೆ ಪ್ರಧಾನಿಯಾದ ಅಂಥೇಳಿ ದೇವೇಗೌಡರ ಬಗ್ಗೆ ಭಾಳ ಪ್ರೀತಿಯಿಂದ ನನ್ನ ಹತ್ರ ಮಾತಾಡಿದ್ದಾರೆ. ಇದೆಲ್ಲ ಕಾರಣಗಳಿಗೋಸ್ಕರ ನಾನು ಬಯಸೋದೇನು ಅಂತಂದರೆ, ದೇವರಾಜ ಅರಸು ಅವರ ಪಳಿಯುಳಿಕೆ ಅಂತ ಉಳ್ಕೊಂಡಿರುವಂಥ ವಿಶ್ವನಾಥ್ ಈ ಸಲ ಗೆಲ್ಲಬೇಕು. ಹುಣಸೂರಿನ ಜನ ಜಾಗೃತರಾಗಬೇಕು, ವಿಶ್ವನಾಥ್ ಅವರನ್ನು ಗೆಲ್ಲಿಸ್ಬೇಕು. ಇದ್ದಾರೆ ಕ್ಷೇತ್ರದಲ್ಲಿ ಕಾಂಗ್ರೆಸ್ನವರು ಇದ್ದಾರೆ, JDSನವರು ಇದ್ದಾರೆ. ಫಾರ್ಚುನೇಟ್ಲಿ ಅಲ್ಲಿ GT ದೇವೇಗೌಡರು ವಿಶ್ವನಾಥ್ ಪರವಾಗಿ ನಿಂತಿದ್ದಾರೆ. ಬಳ್ಳಾರಿ ಜಿಲ್ಲೆಯಿಂದ ಶ್ರೀರಾಮುಲು ಹೋಗಿ ಅಲ್ಲಿ ವಿಶ್ವನಾಥ್ ಪರವಾಗಿ ಕೆಲಸ ಮಾಡ್ತಾ ಇದ್ದಾರೆ. ವಿಶ್ವನಾಥ್ ಗೆಲ್ಲಬೇಕು, ಅದು ನನ್ನ ಆಸೆ. ನನ್ನ ನಾಲಿಗೆಯ ಮೇಲೆ ಮಚ್ಚೆ ಇದೆ, ನಾನು ಹೇಳಿದ್ದು ಸುಳ್ಳಾಗಲ್ಲ. ಥ್ಯಾಂಕ್ ಯು.